ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರಿ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 69ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಸರಿಯತೆ, ನಿಮಗೆ ಭೂಮಿ ಮೇಲೆ ಪೂರ್ತಿ ನಂಬಿಕೆ ಇದೆಯಲ್ವಾ? ಈ ಕಾಫಿನ ಅವಳಿಗೆ ಕುಡಿಯೋಕೆ ಹೇಳಿ ಎಂದರು ಶೋಭನಾ ಪಾಟಿ ಸವಾಲು ಹಾಕುವಂತೆ. ಅವಳೇನು ಕುಡಿಯೋದು, ನಾನೇ ಕುಡಿತೀನಿ ಎಂದು ನಿತ್ಯಾಳ ಕೈನಿಂದ ಲೋಟ ತೆಗೆದುಕೊಂಡರು. ಅವರು ಕುಡಿಯುವ ಮೊದಲೇ ಭೂಮಿ ಕಾಫಿ ಕುಡಿಯದಂತೆ ಅವರ ಕೈ ಹಿಡಿದುಕೊಂಡಳು. ಯಶೋಧ ಅಜ್ಜಿ ಅಚ್ಚರಿಯಿಂದ ಭೂಮಿಯ ಕಡೆ ನೋಡಿದರು. ಕುಡಿಯಬೇಡಿ ಎನ್ನುವಂತೆ ಅಡ್ಡಡ್ಡ ತಲೆ ಆಡಿಸಿದಳು ಭೂಮಿ. ಭೂಮಿಯ ಮೊಗದಲ್ಲಿ ಆತಂಕವಿದ್ದರೆ ನಿತ್ಯ ಹಾಗೂ ಶೋಭಾ ಅವರ ಮುಖದಲ್ಲಿ ಗೆದ್ದ ನಗುವಿತ್ತು. ಅಜ್ಜಿ ಪ್ಲೀಸ್, ಈ ಕಾಫಿ ಕುಡಿಬೇಡಿ ಎಂದಳು ಭೂಮಿ. ಅಚ್ಚರಿಯಿಂದ ಭೂಮಿಯ ಮೊಗ ನೋಡಿದರು ಯಶೋಧ. ಅದು ಈ ಕಾಫಿ ಮಾಡಿದ್ದು ಗ್ಯಾಸ್ ಮೇಲೆ, ನೀವು ಗ್ಯಾಸ್ ಮೇಲೆ ಮಾಡಿದ್ದನ್ನು ಕುಡಿಯಲ್ಲ ಅಲ್ವಾ, ಅದಕ್ಕೆ ಎಂದವಳು. ಅವ್ರು ಹೇಳಿದ್ದು ನಾನು ಕುಡೀಲಿ ಅಂತ ತಾನೇ, ನಾನೇ ಕುಡಿತೀನಿ ಎಂದು ಹೇಳಿ ಪೂರ್ತಿ ಕಾಫಿ ಕುಡಿದಳು. ಭೂಮಿ ಕಾಫಿ ಕುಡಿಯುವುದನ್ನೇ ಅಚ್ಚರಿಯಿಂದ ನೋಡಿದರು ಶೋಭನಾ ಮತ್ತು ಮಕ್ಕಳು. ನೋಡಿದ್ರಾ, ಭೂಮಿ ಕುಡಿದ್ಲು ತಾನೆ, ಅವಳಿಗೇನೂ ಆಗಿಲ್ಲ ತಾನೆ, ಈಗ ನಿಮ್ಮ ಅನುಮಾನ ಬಗೆಹರಿತಾ? ಯಶೋದಜ್ಜಿಯ ಕಟು ಮಾತಿಗೆ ತಾಯಿ ಮಕ್ಕಳು ತಲೆ ತಗ್ಗಿಸಿದರು. ಅರೆ, ನಾವೇನದಕ್ಕೆ ಅವಳು ವಿಷ ಹಾಕಿದಾಳೆ ಅಂತ ಹೇಳಿದ್ವಾ? ಯಾರಿಗೊತ್ತು, ನಿದ್ದೆ ಮಾತ್ರ ಹಾಕಿರ್ಬೋದು, ಅಥವಾ ಭೇದಿದೋ ವಾಂತಿದೋ ಹೀಗೆ ಬೇರೆ ಏನಾದರೂ ಆಗೋ ಹಾಗೆ ಮಾತ್ರ ಹಾಕಿರ್ಬೋದು. ನಿತ್ಯ ತನ್ನ ಮೊಂಡುವಾದ ಬಿಡದೆ ಮಾತನಾಡಿದಳು. ಅಯ್ಯೋ ದೇವ್ರೆ, ಇದೆಂಥ ಅನುಮಾನ? ತನ್ನ ಬಾಯಿಯ ಮೇಲೆ ಬೆರಳಿಟ್ಟುಕೊಂಡರು ಯಶೋದಜ್ಜಿ. ಹೋಗಲಿ ಬಿಡಜ್ಜಿ, ಇವತ್ತಿಡೀ ಇಲ್ಲೇ ಇರ್ತೀನಿ, ನನಗೇನೂ ಆಗದೆ ಇದ್ದರೆ ಅವ್ರ ಅನುಮಾನ ಪರಿಹಾರ ಆಗುತ್ತೆ ಬಿಡಿ. ಸರಿ ಬನ್ನಿ, ಈಗ ಅಡುಗೆ ಮನೆ ಕಡೆ ಹೋಗೋಣ, ಇವತ್ತಿನ್ನೂ ಅಡುಗೆ ಆಗಿಲ್ಲ ತಾನೇ ಎಂದವಳು ಯಶೋಧ ಅಜ್ಜಿಯ ಹೆಗಲನ್ನು ಬಳಸಿ ಮುಂದೆ ನಡೆದಳು. ಮುಂದೆ ನಡೆಯುವಾಗ ನಿತ್ಯಾಳ ಕಡೆ ತಿರುಗಿ ಕಣ್ಣು ಮಿಟುಕಿಸಿ ನಗುವುದನ್ನು ಮಾತ್ರ ಮರೆಯಲಿಲ್ಲ. ನಾನು ಭಾರತಕ್ಕೆ ಹೋಗಬೇಕು, ತನ್ನ ಪರೀಕ್ಷೆ ಮಾಡುತ್ತಿದ್ದ ವೈದ್ಯರಲ್ಲಿ ಹೇಳಿದ ಕೋದಂಡ. ಹೋಗೋರಂತೆ, ಇನ್ನು ದೇಹದಲ್ಲಿ ಶಕ್ತಿ ಕೂಡಬೇಕು, ಸ್ವಲ್ಪ ದಿನ ಮೆಡಿಕೇಷನಲ್ಲಿ ಇರಬೇಕಾಗುತ್ತೆ ನೀವು, ಆಮೇಲೆ ನಿಮ್ಮ ಪ್ರಯಾಣದ ಬಗ್ಗೆ ಯೋಚನೆ ಮಾಡ್ಬೋದು. ಕೋದಂಡನ ದೇಹದ ನಿಜಸ್ಥಿತಿ ಅರುಹಿದರು ವೈದ್ಯರು. ಎಷ್ಟು ದಿನ ಬೇಕಾಗ್ಬೋದು ಎಂಬ ಪ್ರಶ್ನೆಗೆ ಮುಗುಳು ನಕ್ಕ ವೈದ್ಯರು ನೋಡೋಣ ಎಂದಷ್ಟೇ ಹೇಳಿ ಕೋಣೆಯಿಂದ ಹೊರಬಂದರು. ಡಾಕ್ಟ್ರೇ, ಎಷ್ಟು ದಿನ ಅಥವಾ ಎಷ್ಟು ತಿಂಗಳು ಬೇಕಾಗ್ಬೋದು? ಆತಂಕದಿಂದ ಕೇಳಿದಳು ಚಾರು. ಹೇಳೋಕ್ಕಾಗಲ್ಲ, ಅವರಿಗೆ ಕೊಟ್ಟಿರೋ ಡ್ರಗ್ನಿಂದಾಗಿ ಇಂಟರ್ನಲ್ ಆರ್ಗನ್ಸ್ ಕೂಡ ಡ್ಯಾಮೇಜ್ ಆಗಿದೆ. ಹೊರಗಡೆ ಸ್ವಲ್ಪ ರಿಕವರ್ ಆಗ ಹಾಕೊಂಡ್ರು, ಒಳಗಡೆ ಆಗಿಲ್ಲ. ನನ್ನನ್ನು ಕೇಳಿದ್ರೆ ಈ ಪ್ರಯಾಣದ ಆಸೆ ಬಿಡೋದೇ ಒಳ್ಳೆಯದು ಎಂದರು. ವೈದ್ಯರ ಮಾತನ್ನು ಕೇಳಿ ಚಾರುವಿನ ಕಣ್ಣುಗಳು ತುಂಬಿ ಬಂತು. ಕೋದಂಡನಿಗೆ ಕೊಡಬೇಕಾದ ಔಷಧಿ, ಪಥ್ಯ ಇತ್ಯಾದಿಗಳ ಬಗ್ಗೆ ಮಾತನಾಡಿ ಒಳಬಂದ ಚಾರು ಕೋದಂಡನ ಪಕ್ಕ ಕುಳಿತಳು. ನಿನ್ನ ಹತ್ರ ಏನಾದರೂ ಹೇಳಿದ್ರ ಡಾಕ್ಟ್ರು? ಆಸೆಯಿಂದ ಕೇಳಿದ ಕೋದಂಡ. ಯಾವುದ್ರ ಬಗ್ಗೆ ಮಾವ? ಅವನು ಯಾವುದರ ಬಗ್ಗೆ ಕೇಳುತ್ತಿರುವ ಎಂದು ಅರಿತು ಕೂಡ ಕೇಳಿದಳು. ಅದೇ ಕಣಮ್ಮ, ಭಾರತಕ್ಕೆ ಪ್ರಯಾಣ ಮಾಡೋದ್ರ ಬಗ್ಗೆ. ಹಾಂ, ಹೇಳಿದ್ರು, ನೀವು ಚೇತರಿಸ್ಕೊಂಡ್ಮೇಲೆ ಹೋಗ್ಬೋದು ಅಂತ ಹೇಳಿದ್ರು. ನೀವು ಔಷಧಿ ಸರಿಯಾಗಿ ತೊಗೊಂಡ್ರೆ ಬೇಗ ಹುಷಾರಾಗ್ಬೋದು, ಬೇಗ ಹುಷಾರಾದರೆ ಬೇಗ ಅಲ್ಲಿ ಇಂಡಿಯಾಗೆ ಹೋಗ್ಬೋದು. ಕೋದಂಡನ ಕಣ್ಣಲ್ಲಿ ಕಣ್ಣು ಬೆರೆಸಿ ಮಾತನಾಡಲಾರಳು. ನೀನು ಹೇಳ್ದ ಹಾಗೆ ಕೇಳ್ತೀನಿ ಚಾರು, ಒಂದು ಹೊತ್ತು ಕೂಡ ಔಷಧಿ ತಪ್ಪಿಸಲ್ಲ. ಡೈಲಿ ವಾಕಿಂಗು, ಎಕ್ಸಸೈಸು ಯಾವುದು ಕೂಡ ತಪ್ಪಿಸಲ್ಲ. ಆದಷ್ಟು ಬೇಗ ಭಾರತಕ್ಕೆ ಹೋಗಬೇಕು. ಚಿಕ್ಕ ಮಕ್ಕಳು ಸಿಹಿ ಆಸೆಯಿಂದ ಹೇಳುವಂತೆ ಹೇಳಿದ್ದನ್ನು ಕಂಡು ಚಾರುವಿಗೆ ಸಂಕಟವಾಯಿತು. ಮಾವನ ಮುಂದೆ ದುಃಖ ತೋರಿಸಿಕೊಳ್ಳಲಾಗದೆ ಕೆಲಸದ ನೆಪ ಮಾಡಿ ಅಲ್ಲಿಂದ ಹೊರಗೆ ಹೋದಳು. ಜಾನಮ್ಮ, ಅಂಜು ನಾಳೆ ಸಂಜೆ ಹೊತ್ತಿಗೆ ಬೆಂಗಳೂರಲ್ಲಿರ್ತಾಳೆ, ನಾಡಿದ್ದು ಬೆಳಗ್ಗೆ ಹೊತ್ತಿಗೆ ಇಲ್ಲಿರ್ತಾಳೆ. ಎಷ್ಟೋ ತಿಂಗಳ ಬಳಿಕ ತಂಗಿಯನ್ನು ನೋಡುವ ತವಕ ಅವನಲ್ಲಿ ಮನೆ ಮಾಡಿತ್ತು. ಅವನ ಎದೆಯಲ್ಲಿ ತಂಗಿಯ ಬಗ್ಗೆ ತುಂಬಿದ್ದ ಅಂತಃಕರಣ ಪದೇ ಪದೇ ಅವಳ ಬಗ್ಗೆಯೇ ಮಾತನಾಡುವಂತೆ ಮಾಡುತ್ತಿತ್ತು. ಯಪ್ಪಾ, ಅದೆಷ್ಟು ಸರಿ ಹೇಳ್ತೀಯೋ, ಬೆಳಗ್ಗೆಯಿಂದ ಇದೇ ಮಾತು ಕೇಳಿ ಕೇಳಿ ಕಿವಿ ತೂತು ಬಿದ್ದೋಯ್ತು ರೇಗಿಸಿದಳು ಭೂಮಿ. ಇಡೀ ದಿನ ಅದೇ ಮನೆಯಲ್ಲಿ ಇರುವ ಮಾತಾಗಿದ್ದರಿಂದ ಜಾನಕಮ್ಮನ ಜೊತೆಗೆ ಇದ್ದು ಅವರ ನಾಟಿ ವೈದ್ಯ ಪದ್ಧತಿಗೆ ಔಷಧಿ ಮಾಡುವುದಕ್ಕೆ ಸಹಾಯ ಮಾಡುತ್ತಾ ಕುಳಿತಿದ್ದಳು ಭೂಮಿ.
ಕೇಳೋಕ್ಕಾಗದೇ ಇದ್ದರೆ ಎದ್ದೋಗೆ. ಅಭಿ ಕೂಡ ರೇಗಿದ. ಎದ್ದು ಹೋಗ್ತಿದ್ದೆ, ನನಗೂ ನಿನ್ನೆದ್ರಿಗೆ ಕೂತಿರ್ಬೇಕು ಅಂತ ಆಸೆ ಇಲ್ಲ. ಆದರೆ ನಿನ್ನ ತಂಗಿ ಅಪ್ಪಣೆ ಕೊಡಿಸಿದಾಳಲ್ಲ, ಸಂಜೆವರೆಗೂ ಈ ಮನೆ ಬಿಟ್ಟು ಹೋಗೋ ಹಾಗಿಲ್ಲ ಅಂತ ಎಂದು ತನ್ನಿಂದ ಸ್ವಲ್ಪ ದೂರದಲ್ಲೇ ಕುಳಿತು ತನ್ನ ಮೇಲೆ ಗಮನ ಇಟ್ಟಿರುವ ನಿತ್ಯಳ ಕಡೆ ತೋರಿಸುತ್ತಾ ಹೇಳಿದಳು. ನಿಂಗೆ ಯಾಕೆ ಬೇಕಿತ್ತು ಅವಳನ್ನು ಕೆಣಕೋ ಸಾಹಸ? ಸುಮ್ಮನಿರಬಿ, ಅವತ್ತು ನನಗೆ ಗೊತ್ತಾಗದೆ ಹೋಗಿದ್ರೆ ಜಾನತೆಗೆ ಏನು ಮಾಡಿಬಿಡ್ತಾ ಇದ್ರೋ ಏನೋ ಈ ನಿನ್ನ ತಂಗೀರು ಎನ್ನುವುದನ್ನು ಅಣಕಿಸುವ ದನಿಯಲ್ಲಿ ಹೇಳಿದಳು. ಬೆಳಗ್ಗೆ ನಡೆದ ಅವಾಂತರದಲ್ಲಿ ನಿತ್ಯ, ಶ್ರದ್ಧಾ ಇಬ್ಬರೂ ಸೇರಿ ಜಾನಮ್ಮನಿಗೆ ಏನೋ ಕೆಡಕು ಮಾಡುವ ಯೋಚನೆ ಮಾಡಿದ್ದರು ಎಂಬುದಂತೂ ಅಭಿಗೆ ತಿಳಿದು ಹೋಗಿತ್ತು. ನನಗೂ ಒಂಥರ ಭಯ ಆಗ್ತಾಯಿದೆ ಭೂಮಿ, ಅವರನ್ನು ಈ ಮನೆ ಕರ್ಕೊಂಡು ಬಂದು ತಪ್ಪು ಮಾಡಿಬಿಟ್ನಾ ಅಂತ ಬೇಸರದ ದನಿಯಲ್ಲಿ ಹೇಳಿದ. ಅಯ್ಯೋ, ಅಷ್ಟೆಲ್ಲ ಯೋಚನೆ ಮಾಡಬೇಡ. ಜಾನತೆಗೂ ಇದ್ರ ಬಗ್ಗೆ ಹೇಳಿದ್ದೀನಿ, ಅವರು ಕೇರ್ಫುಲ್ಲಾಗಿರ್ತಾರೆ. ನಮ್ಮ ಜಾನತೆ ಗೊತ್ತಲ್ಲ ನಿನಗೆ, ಫುಲ್ ಸ್ಟ್ರಾಂಗ್ ಅವರು ಎಂದಳು ನಗುತ್ತಾ. ಅನಿಲ ಮನೆ ಜಗಲಿಯ ಮೇಲೆ ಕುಳಿತು ಮೂಲೆಯಲ್ಲಿ ಕಟ್ಟಿದ್ದ ಜೇಡರ ಬಲೆಯನ್ನೇ ನೋಡುತ್ತಾ ಕುಳಿತಿದ್ದ. ನೋಟ ಬಲೆಯ ಮೇಲಿದ್ದರೂ ಆಲೋಚನೆ ಎಲ್ಲೆಲ್ಲೋ ಸಾಗಿತ್ತು. ಅನಿಲ, ಪಕ್ಕದಲ್ಲಿ ಕುಳಿತು ಕರೆದರು ಭಾಮ. ಬೆಚ್ಚಿ ಭಾಮ ಅವರ ಕಡೆ ತಿರುಗಿದ. ಯಾಕೋ ಬೆಚ್ಚಿಬಿದ್ದೆ? ಭಾಮ ಅವರಿಗೂ ಮಗನ ಸಂಕಟ ಅರಿಯದ್ದೇನಲ್ಲ. ಏನಿಲ್ಲಮ್ಮ ಎಂದವ ಮುಂದೆ ಮಾತನಾಡದೆ ಕುಳಿತ. ಕ್ಷಮಿಸ್ಬಿಡು ಕಂದ, ನಿನಗೆ ಸರಿಯಾದ ಸಂಗಾತಿ ಹುಡುಕೋದ್ರಲ್ಲಿ ನಾವು ಸೋತ್ಬಿಟ್ವಿ ಎಂದು ಹೇಳಿದ ಭಾಮ ಸೆರಗನ್ನು ಬಾಯಿಗೆ ಒತ್ತಿ ಬಿಕ್ಕಿದರು. ಅಮ್ಮ, ಆ ವಿಷಯ ಮಾತಾಡೋದೇ ಬೇಡ ಪ್ಲೀಸ್ ಎಂದವನು. ನಾಳೆ ನಾನು ಅಭಿ ಜೊತೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಅವನ ತಂಗಿ ಅಂಜಲಿ ಬರ್ತಾ ಇದ್ದಾರಂತೆ, ನಮ್ಮ ಕಾರಲ್ಲೇ ಹೋಗೋಣ ಅಂತ ಹೇಳಿದ ಅನಿಲ. ಸರಿ, ಹೋಗ್ಬಾಪ ಎಂದವರೇ ಏನೋ ನೆನಪಿಸಿಕೊಂಡು, ಓಹ್, ಮಾವನವ್ರಿಗೆ ಲೇಹ ಕೊಡೋದೇ ಮರ್ತೋಯ್ತು, ಕೊಟ್ಟು ಬರ್ತೀನಿ ಎಂದು ಹೊರಟರು. ಮಾವಯ್ಯ, ಲೇಹ ತಗೊಳ್ಳಿ ಎಂದು ಕೊಟ್ಟವರನ್ನು ಒಂದು ಕ್ಷಣ ದಿಟ್ಟಿಸಿದ ಅಜ್ಜಯ್ಯ. ಕೊಡಮ್ಮ, ಅಂತೂ ನನ್ನ ಸೇವೆ ಮಾಡೋದನ್ನು ಮರೆಯಲ್ಲ ನೀನು. ಬೇಗ ನಿನಗೊಬ್ಬಳು ಸೊಸೆ ಬರಲಿ. ಬರ್ತಾಳೆ, ಬೇಗನೆ ಬರ್ತಾಳೆ ಎಂದರು. ಗೋಡೆಯ ಮೇಲಿನ ಹಲ್ಲಿ ಲೊಚ್ಚಗುಟ್ಟಿತು. ಇಡೀ ದಿನ ಕಳೆದ್ರೂ ಏನೂ ಆಗಿಲ್ಲ ಅವಳಿಗೆ. ಸುಮ್ಮನೆ ನಾನು ಹೆದರಿಸೋಕೆ ಹಾಗೆ ಹೇಳಿದ್ಲು ಅನಿಸುತ್ತೆ ಎಂದಳು ನಿತ್ಯ ನಿಟ್ಟಿಸಲು ಬಿಡುತ್ತಾ. ಸರಿಯಾಗಿ ಮಂಗ ಮಾಡಿದ್ಲು ನಿನ್ನ, ನಕ್ಕಳು ಶ್ರದ್ಧಾ. ಏನೇ ಆದರೂ ಹುಡುಗಿ ಭಾರಿ ಘಾಟಿ ಇದ್ದಾಳೆ, ಇನ್ಮುಂದೆ ನಾವು ಹುಷಾರಾಗಿರಬೇಕು. ಶೋಭನಾ ಹೇಳಿದ ಮಾತಿಗೆ ಹುಡುಗಿಯರಿಬ್ಬರು ತಲೆ ಆಡಿಸಿದರು. ಸದ್ಯ ಇವತ್ತಿನ ವಿಷಯ ಯಾವುದೂ ನಿನ್ನ ಅಪ್ಪಂಗೆ ತಿಳಿಲಿಲ್ಲ. ತಿಳಿದಿದ್ದರೆ ನಮ್ಮ ಕತೆ ಅಷ್ಟೇ ಎಂದಳು ಶೋಭನಾ. ಯಾವ ವಿಷಯ ಶೋಭಾ? ಬಾಗಿಲಲ್ಲಿ ನಿಂತಿದ್ದ ಭಾರ್ಗವರಾಮ ಕೇಳಿದಾಗ ಶೋಭನಾ ಉಗುಳು ನುಂಗಿದಳು. ಏನು ವಿಷಯ ಅಂತ ಕೇಳಿದೆ. ದನಿ ಸ್ವಲ್ಪ ಕಠಿಣವಾಗಿತ್ತು. ಏನಿಲ್ಲ ರೀ, ಅಂಥ ದೊಡ್ಡ ವಿಷಯ ಏನಲ್ಲ, ನಿಮ್ಮ ಮಗಳ ತರಲೆ ವಿಷಯ ಅಷ್ಟೇ ಭಯದಿಂದಲೇ ಉತ್ತರಿಸಿದಳು ಶೋಭನಾ. ಭಾರ್ಗವರಾಮ ಸ್ವಭಾವತಃ ಸಾಧು ಸ್ವಭಾವದ ವ್ಯಕ್ತಿಯೇ ಆದರೂ ಕೋಪ ಬಂದರೆ ನಿಜವಾಗಲೂ ಭಾರ್ಗವನೇ ಆಗಿಬಿಡ್ತಿದ್ದರು. ಏನು ತರಲೆ? ಅಲ್ಲಿ ಹಾಗೆ ಇಲ್ಲೂ ಕೂಡ ಏನಾದರೂ ಎಡವಟ್ಟು ಮಾಡ್ಕೊಂಡಿದ್ದಾಳಾ ಹೇಗೆ? ಈ ಊರಲ್ಲಿ ಅಪ್ಪಂಗೆ ತುಂಬ ಒಳ್ಳೆ ಹೆಸರಿದೆ. ನಿಮ್ಮ ನಡವಳಿಕೆಯಿಂದ ಅದಕ್ಕೇನಾದರೂ ಕುಂದು ಬಂದರೆ ನಾನು ಸಹಿಸಲ್ಲ, ನೆನಪಿರಲಿ ಎಂದನು. ತಮ್ಮ ಊರಿನಲ್ಲಿ ಕೆಲವು ತುಂಟ ಹುಡುಗಿಯರ ಜೊತೆ ಸೇರಿ ಏನಾದರೂ ಕೋಲಾಹಲ ಮಾಡಿ ಮನೆ ಬಾಗಿಲಿಗೆ ದೂರು ತರುತ್ತಾ ಇದ್ದಿದ್ದನ್ನು ನೆನೆದು ಹೇಳಿದರು ಭಾರ್ಗವ. ಇಲ್ಲ ರೀ, ಹಾಗೆಲ್ಲ ಏನಿಲ್ಲ, ಮನೆಯಲ್ಲೇ ಒಂದಿಷ್ಟು ತಲೆಹರಟೆ ಮಾಡ್ತಾಯಿದ್ದಾರೆ ಅಷ್ಟೇ, ಅದರಿಂದ ಯಾರಿಗೇನೂ ತೊಂದರೆ ಇಲ್ಲ ಎಂದರು. ಸರಿ ಎನ್ನುತ್ತಾ ಮಲಗಲು ಸಿದ್ಧರಾದ ಭಾರ್ಗವನಿಗೆ, ಏನ್ರಿ ಮಕ್ಕಳು ಕಾಲೇಜ್ ರಜೆ ಮುಗಿತಾ ಬಂತು, ಇಲ್ಲೇ ಕಾಲೇಜಿಗೆ ಸೇರಿಸೋದಾ ಅಥವಾ ನಿಧಾನವಾಗಿ ಕೇಳಿದರು. ಹಾಂ ಎಂದು ಸಣ್ಣ ನಿಟ್ಟಿಸಲು ಬಿಟ್ಟ ಭಾರ್ಗವ, ಅಪ್ಪನ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ ಎಂದು ಹೇಳಿದರು. ಶೋಭನಾಳಿಗೆ ಮಕ್ಕಳ ಭವಿಷ್ಯದ ಚಿಂತೆ ಕಾಡುತ್ತಿತ್ತು. ತಿಳಿ ನೀಲಿ ಬಣ್ಣದ ಕುರ್ತಾಕ್ಕೆ ಕಡು ನೀಲಿ ಬಣ್ಣದ ಜೀನ್ಸ್ ಧರಿಸಿ ನೀಲಿ ಬಿಳಿಯ ಪುಟ್ಟ ಪುಟ್ಟ ಹೂಗಳಿದ್ದ ಸ್ಕಾರ್ಫೊಂದನ್ನು ಕುತ್ತಿಗೆಗೆ ಸುತ್ತಿ ತನ್ನ ಮುಂದೆ ನಿಂತಿದ್ದ ತಂಗಿಯನ್ನು ಕಂಡು ವಾತ್ಸಲ್ಯ ತುಂಬಿ ಬಂತು ಅಭಿಗೆ. ಅಂಜು ಎಂದು ಕರೆದಾಗ ಅಭಿಯಣ್ಣ ಎನ್ನುತ್ತಾ ಅವನ ತೆಕ್ಕೆಗೆ ಬಿದ್ದಳು. ಅಪ್ರಯತ್ನವಾಗಿ ಇಬ್ಬರ ಕಣ್ಣುಗಳು ತುಂಬಿತ್ತು. ಒಬ್ಬರನ್ನೊಬ್ಬರು ನೋಡಿದ ಖುಷಿಯಲ್ಲಿ ಸ್ವಲ್ಪ ನಕ್ಕರು, ಮತ್ತೆ ಸ್ವಲ್ಪ ಅತ್ತರು. ಅನಿಲ, ಇವಳೆ ನನ್ನ ತಂಗಿ ಅಂಜು. ಮತ್ತು ಅಂಜು, ಇವನು ಅನಿಲ, ನನ್ನ ಗೆಳೆಯ. ತಿಳಿ ನೀಲಿ ಟೀ ಶರ್ಟ್ ಧರಿಸಿ ಕಡು ನೀಲಿ ಜೀನ್ಸ್ ಧರಿಸಿದ್ದ ಹುಡುಗನನ್ನು ಕಂಡ ಅಂಜುವಿನ ಮನ ಹ್ಯಾಂಡ್ಸಮ್
ಎಂದು ಉಸುರಿತ್ತು. ವೆಲ್ಕಮ್ ಟು ಇಂಡಿಯಾ ಎಂದು ಹೇಳಿದವನ ಕಂಡು ಮುಗುಳು ನಕ್ಕಳು. ಅಂಜು, ಈಗ ದೀಕ್ಷಿತರ ಮನೆಗೆ ಹೋಗಿ ಬೆಳಿಗ್ಗೆ ಊರಿಗೆ ಹೋಗೋಣ ನುಡಿದ ಅಭಿಯ ಮಾತಿಗೆ ಒಪ್ಪಿಗೆ ಎಂಬಂತೆ ತಲೆ ಆಡಿಸಿದಳು ಅಂಜು ಅಜಯ್ನಿಗೆ ವಿಡಿಯೋ ಕಾಲ್ ಮಾಡಿದ್ದಳು. ಅಣ್ಣ, ನಾನು ಸೇಫಾಗಿ ರೀಚ್ ಆಗಿದ್ದೀನಿ, ನೀನು ಮನೇಲೇ ಇದೆಯಾ? ಇದ್ದರೆ ಅಪ್ಪಾಜಿಗೆ ಫೋನ್ ಕೊಡು ಕೇಳಿದಳು ಅಂಜು. ತೆರೆಯ ಮೇಲೆ ಬಂದ ಕೋದಂಡನನ್ನು ಅಂಜುವಿನ ಜೊತೆಗೆ ಅಭಿ ಹಾಗೂ ಅನಿಲ ಕೂಡ ನೋಡಿದರು. ಅಭಿಗೆ ತನ್ನ ತಂದೆಯನ್ನು ಕಂಡು ಖುಷಿಯಾಯಿತು. ಭಾರತಕ್ಕೆ ಬಂದಾಗಿನಿಂದ ಕೋದಂಡನನ್ನು ನೋಡಿರಲು ಆಗಿರಲೇ ಇಲ್ಲ. ಅಭಿ, ಹೇಗಿದೆಯಾ ಮಗನೇ? ಪ್ರೀತಿಯಿಂದ ಕೇಳಿದರು ಕೋದಂಡ. ಚೆನ್ನಾಗಿದ್ದೀನಿ ಅಪ್ಪಾಜಿ, ನೀವು ಹೇಗಿದ್ದೀರಾ? ನೀನೇ ನೋಡ್ತಾ ಇದೆಯಲ್ಲ, ಸದ್ಯದಲ್ಲೇ ನಾನು ಅಲ್ಲಿಗೆ ಬರ್ತೀನಿ. ಮಿಸ್ ಯು ಮಗನೇ ಎಂದವನ ಗಂಟಲು ಉಬ್ಬಿ ಬಂದಿತ್ತು. ಅಪ್ಪ ಮಕ್ಕಳು ಭಾವುಕರಾಗಿದ್ದರು. ಮಗನ ಮೇಲಿನ ಮಮತೆಗೆ ಕೋದಂಡನ ಕಣ್ಣು ತುಂಬಿ ಬಂದಿತ್ತು. ಫೋನಿನ ಪರದೆಯ ಮೇಲೆಯೇ ಮಗನ ಮುಖ ಸವರಿ ಕೈಗಳಿಂದಲೇ ಮುತ್ತಿಟ್ಟಿದ್ದರು. ಅಭಿ, ನೀನು ಇಲ್ಲಿಗೆ ಸದ್ಯಕ್ಕೆ ಬರೋ ಯೋಚನೆ ಇದೆಯೋ ಇಲ್ವೋ? ಅಜಯ್ ಅಭಿರಾಮನನ್ನು ಕೇಳಿದ. ಇಲ್ಲ ಅಣ್ಣ, ಮತ್ತೆ ಅಲ್ಲಿಗೆ ವಾಪಸ್ ಬರೋ ಯೋಚನೆನೇ ಇಲ್ಲ. ಇಲ್ಲೇ ಪರ್ಮನೆಂಟಾಗಿರಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಗಂಭೀರವಾಗಿ ನುಡಿದ ಅಭಿ. ಮತ್ತು ನಿನ್ನ ಕೆಲಸ? ಇಲ್ಲೇ ಬದುಕು ಕಟ್ಕೊಳ್ಳೋ ಯೋಚನೆ ಅಣ್ಣ. ತಮ್ಮನ ಮಾತು ಕೇಳಿ ನಿಟ್ಟುಸಿರು ಬಿಟ್ಟ ಅಜಯ್. ಅಣ್ಣ, ಒಂದು ಮಾತು ಹೇಳಬಿ. ಅಮ್ಮನ ನೋಡಬೇಕು ಹಿಂಜರಿಕೆಯಿಂದಲೇ ಕೇಳಿದ. ಬೇಡ ಅಭಿ ತಕ್ಷಣವೇ ಹೇಳಿದ ಅಜಯ್. ನಿನ್ನ ಮನಸ್ಸಲ್ಲಿ ನಗ್ನಗ್ತಾ ಇರೋ ಮುಕ್ತಾನ್ ಚಿತ್ರ ಇದೆ ತಾನೇ, ಅದೇ ಶಾಶ್ವತವಾಗಿದ್ದು ಬಿಡಲಿ. ಅವಳು ಈಗಿನ ರೂಪನ ನೀನು ನೋಡದೇ ಇರೋದೇ ಒಳ್ಳೆಯದು. ಅಜಯ್ನ ಕಣ್ಣು ತುಂಬಿ ಬಂದಿತ್ತು. ಪ್ಲೀಸ್ ಅಣ್ಣ ದೀನನಾಗಿ ಕೇಳಿದ ಅಭಿ. ಸರಿ ನೋಡುವೆಂತೆ, ಆದರೆ ಈಗ ಸರಿ ರಾತ್ರಿ, ಈಗ ನೋಡೋಕ್ಕಾಗೋಲ್ಲ. ನಾಳೆ ನಿಂಗೆ ವಿಡಿಯೋ ಕಾಲ್ ಮಾಡ್ತೀನಿ, ಆವಾಗ ನೋಡುವೆಂತೆ. ಸರಿ ಅಣ್ಣ, ನಾಳೆ ನಾನು ಗುಡ್ಡದ ಬಳಿ ಬರ್ತೀನಿ, ಆಗ ಮಾತ್ರ ನಿನ್ನ ಮಾತು ತಪ್ಪದೆ ಅಮ್ಮನ ತೋರಿಸ್ಬಿಡ್ಬೇಕು ಎಂದು ಕೇಳಿದ ಅಭಿಯ ಮಾತಿಗೆ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಒಪ್ಪಿಗೆ ಕೊಟ್ಟ ಅಜಯ್. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.